Good morning students, welcome to the class. So today I am going to continue chapter derivatives. In this class I discuss the problems on implicit function. In the previous class also I discussed some problems on implicit function. I continue the similar type of problems on implicit function. So see here the problems, find dy by dx if y plus sin y is equal to cos x. So here you have to find dy by dx. The function is y plus sin y is equal to cos x. Y plus sin y is equal to cos x. So differentiate this with respect to x. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ಅಲ್ಲೆಲ್ಲ ಆದರೆ ನಾವು y ಅಂತ ಹೇಳಿ ಚೂಸ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಫಂಕ್ಷನ್ ಒಳಗಡೆನೆ y ಅಸೈನ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋಗ್ತೀವಿ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಲೆಟ್ y ಈಸ್ ಈಕ್ವಲ್ ಟು ಅಂತ ಚೂಸ್ ಮಾಡೋ ಹಾಗಿಲ್ಲ. ಈ ಥರ ಇಂಪ್ಲಿಸಿಟ್ ಫಂಕ್ಷನ್ ಕೊಟ್ಟರೆ ನೀವು y ಈಸ್ ಈಕ್ವಲ್ ಟು ಅಂತ ಚೂಸ್ ಮಾಡಿಬಿಟ್ಟಿರಾ, ಹಾಗೆ ಮಾಡೋ ಹಾಗಿಲ್ಲ. ಆ ಮಿಸ್ಟೇಕ್ಸ್ನ ಕಾಮನ್ ಆಗಿ ಸ್ಟೂಡೆಂಟ್ಸ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಹಿಯರ್ y, so the differentiation of y is dy by dx. Next plus sin y ಇದೆ, so the differentiation of sin x is cos x. Similarly sin x ಗೆ ಡಿಫ್ರೆನ್ಷಿಯೇಷನ್ cos x ಹೇಗೆ ಬರುತ್ತೋ ಅದೇ ಥರನೇ sin y ಗೆ ಡಿಫ್ರೆನ್ಷಿಯೇಷನ್ cos y ಬರುತ್ತೆ. sin y ಗೆ ಡಿಫ್ರೆನ್ಷಿಯೇಷನ್ cos y, ಅದಾದಮೇಲೆ y ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ y ಗೆ ಡಿಫ್ರೆನ್ಷಿಯೇಷನ್ ಏನಂದರೆ dy by dx. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಸೈನ್ ಎಕ್ಸ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಏನು ಅಂದರೆ ಕಾಸ್ ಎಕ್ಸ್ ಅಂತ ಬರಿತೀವಿ. ಅದಾದಮೇಲೆ ಈ ಎಕ್ಸಿಗೆ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1, ಹಾಗಾಗಿ ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸೇ ಬರುತ್ತೆ. ಸೊ ಅದೇ ಥರನೇ ಸೈನ್ ವೈಗೆ ಡಿಫ್ರೆನ್ಷಿಯೇಷನ್ ಏನಂದರೆ ಕಾಸ್ ವೈ, ಅದಾದಮೇಲೆ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಕಾಂಪೋಸಿಟ್ ಫಂಕ್ಷನ್ ಇದು. ಸೊ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್. ನೆಕ್ಸ್ಟ್ ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್ ಎಕ್ಸ್. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1, ಸೊ ಮೈನಸ್ ಸೈನ್ ಎಕ್ಸ್ ಇಂಟು 1 ಅಂದರೆ ಮೈನಸ್ ಸೈನ್ ಎಕ್ಸೇ ಬರುತ್ತೆ. ಹಾಗಾಗಿ ಏನು ಬರೆಯೋದಕ್ಕೆ ಹೋಗಲ್ಲ. ಇವೆರಡರಲ್ಲಿ ಡಿ ವೈ ಬೈ ಡಿ ಎಕ್ಸ್ನ ಕಾಮನ್ ತಗೋಣ. ಇಫ್ ವಿ ಟೇಕ್ ಡಿ ವೈ ಬೈ ಡಿ ಎಕ್ಸ್ ಆಸ್ ಕಾಮನ್, ದಟ್ ಗಿವ್ಸ್ 1 ಪ್ಲಸ್ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ is equal to minus sin x. So then cross multiply this 1 plus cos y, thus that gives dy by dx is equal to minus sin x whole divided by 1 plus cos y. So this is the answer. ನೀವು ಯಾವುದೇ ಪ್ರಾಬ್ಲಮ್ ಆದ್ರೂ ಈ ಥರದ ಇಂಪ್ಲಿಸಿಟ್ ಫಂಕ್ಷನ್ಗೆ ನೀವು ಲಾಸ್ಟಿಗೆ dy by dx ನ ಸಿಂಪ್ಲಿಫಿಕೇಶನ್ ಮಾಡಿ ಬರೀಬೇಕು. ಸೊ dy by dx ಒಂದು ಕಡೆ ಇರಬೇಕು, dy by dx ಇಲ್ಲದೆ ಇರುವಂಥ ಟರ್ಮ್ಸ್ ಎಲ್ಲ ಇನ್ನೊಂದು ಕಡೆ ಇರಬೇಕು. ಅಲ್ಲಿ ಎಕ್ಸ್ ವೈ ಕಾನ್ಸ್ಟೆಂಟ್ ಏನು ಬೇಕಾದ್ರೆ ಬರ್ಬೋದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಸಿಮಿಲರ್ಲಿ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಡೂ ಒನ್ ಥಿಂಗ್, ಟೇಕ್ ದಿಸ್ 7th ಪ್ರಾಬ್ಲಮ್ ಆಸ್ ಹೋಮ್ವರ್ಕ್. ದಟ್ ಈಸ್ ವೆರಿ ಸಿಂಪಲ್ ಒನ್, ಅದನ್ನು ನೀವೇ ಸಾಲ್ವ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಐ ಸಾಲ್ವ್ ದ 8th ಒನ್. ಸೊ ಅದನ್ನು ಹಾಗೆಯೇ ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ನ ಕನ್ಸಿಡರ್ ಮಾಡಿ 2x ಪ್ಲಸ್ 3y ಈಸ್ ಈಕ್ವಲ್ ಟು ಸೈನ್ ವೈ ಅಂತ. ಸೊ ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು x. If we differentiate this with respect to x, what it gives? Observe here, 2x ಗೆ ಡಿಫ್ರೆನ್ಷಿಯೇಷನ್, x ಗೆ ಡಿಫ್ರೆನ್ಷಿಯೇಷನ್ 1, ಸೊ ಹಾಗಾಗಿ 2 ಉಳ್ಕೊಂತು, ಪ್ಲಸ್ 3 ಹಾಗೆ ಬರೀತೀರಾ. y ಗೆ ಡಿಫ್ರೆನ್ಷಿಯೇಷನು dy by dx ಈಸ್ ಈಕ್ವಲ್ ಟು ಸೈನ್ y ಗೆ ಡಿಫ್ರೆನ್ಷಿಯೇಷನು ಅಂದರೆ ಸೈನ್ ಎಕ್ಸ್ ಫಾರ್ಮೆಟಲ್ಲಿದೆ. ಸೊ ಸೈನ್ y ಗೆ ಡಿಫ್ರೆನ್ಷಿಯೇಷನು ಕಾಸ್ y ಆಗುತ್ತೆ. ಅದಾದಮೇಲೆ ಇಂಟು y ಗೆ ಡಿಫ್ರೆನ್ಷಿಯೇಷನು dy by dx. ಈಗ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಹೇಳಿದೆ ಅಲ್ವಾ, ಅದೇ ಥರನೇ. ನೆಕ್ಸ್ಟ್ ನೋಡಿ, ಇದರಲ್ಲಿ 2 ಇದೆ, ಡಿ ವೈ ಬೈ ಡಿ ಎಕ್ಸ್ ಇಲ್ಲ. 2 is an independent of dy by dx. So transfer this 2 to RHS and cos y into dy by dx. Transfer this cos y into dy by dx to LHS. That gives 3 dy by dx. ಅದು LHS ಅಲ್ಲಿ as it is ಹಾಗೆ ಇದೆ. If we transfer this cos y into dy by dx to LHS, that is minus cos y into dy by dx is equal to 2 ನ ಟ್ರಾನ್ಸ್ಫರ್ ಮಾಡಿದ್ರೆ -2 ಆಯಿತು. ಇದಾದಮೇಲೆ ಟೇಕ್ dy by dx ಕಾಮನ್. ಇಫ್ ವಿ ಟೇಕ್ dy by dx ಕಾಮನ್, ದಟ್ ಗಿವ್ಸ್ 3 ಮೈನಸ್ ಕಾಸ್ y ಇಂಟು dy by dx. ನಾವು dy by dxಗೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ?
then cross multiply this 3 minus cos y, that gives dy by dx is equal to minus 2 divided by 3 minus cos y. So this is the answer. ಅರ್ಥ ಆಯ್ತಾ ನಾನು ಹೇಳಿದ್ದು? ಫೈನ್. ಇದೇ ಥರನೇ ಇದು ಪ್ರಾಬ್ಲಮ್ಸ್ಗಳು. ಸೊ ಹಾಗೆ ನೆಕ್ಸ್ಟ್ 9th one ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ 9th one. So ax plus by square is equal to cos y. So differentiation ಮಾಡಿದ್ರೆ differentiate with respect to x. So ax ಗೆ differentiation a plus b is a constant, right, as it is. Then differentiate this y square. x square ಗೆ differentiation ಏನಂತ ಬರಿತೀವಿ? 2x ಅಂತ ಬರಿತೀವಿ. x square ಗೆ differentiation 2x. ಅದಾದ್ಮೇಲೆ ಈ x ಗೆ differentiation ಮಾಡ್ತೀವಿ. Differentiation of x is 1. So 2x into 1 ಅಂದರೆ 2x ಬರುತ್ತೆ. ಅದೇ ಥರನೇ y ಸ್ಕ್ವೇರ್ ಗೆ differentiation ಏನಂದ್ರೆ 2y ಇಂಟು ಈ y ಗೆ ಸ್ಕ್ವೇರ್ ಒಳಗಡೆ ಇರುವಂಥ ಆ y ಗೆ differentiation ಮಾಡಿದ್ರೆ dy by dx ಬರುತ್ತೆ. ಈಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಟ್ ದಿಸ್ cos y ವಿತ್ ರೆಸ್ಪೆಕ್ಟ್ ಟು x. cos x ಗೆ differentiation ಮೈನಸ್ sin x ಅಂತ ಬರಿತೀವಿ ಅಲ್ವಾ? ಅದೇ ಥರನೇ cos y ಗೆ differentiation minus sin y. Then differentiate this y with respect to x, that gives dy by dx. Is it clear? So find next, transfer this minus sin y dy by dx to LHS because it is containing dy by dx. So illu dy by dx ida avarnu one side transfer ಮಾಡ್ಕೊಳ್ಳೋಣ. That gives, write this b into 2 into y as 2by. ಅದನ್ನು 2by ಅಂತ ಹೇಳಿ ಬರ್ಕೊಂತ ಇದೀನಿ. into dy by dx plus sin y into dy by dx is equal to minus a. Then take dy by dx common, that gives 2by plus sin y into dy by dx is equal to minus a. Transfer this 2by plus sin y to RHS, that gives dy by dx is equal to minus a divided by 2by plus sin y. So this is the answer. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ಪ್ರಾಬ್ಲಮ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ 10th one. ಸೊ 10th one ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ xy plus y square is equal to tan x plus y ಅಂತ. So differentiate this with respect to x. So here x into y ಇದೆ ಅಂದ್ರೆ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿದ್ರೆ ಫಸ್ಟು ಎಕ್ಸ್ನ ಆಸ್ ಇಟ್ ಈಸ್ ಹಾಗೆ ಬರಿತೀವಿ ಇಂಟು ವೈಗೆ ಡಿಫ್ರೆನ್ಷಿಯೇಷನು dy by dx. ನೆಕ್ಸ್ಟ್ ಪ್ಲಸ್ ವೈನ ಆಸ್ ಇಟ್ ಈಸ್ ಹಾಗೆ ಬರೆಯೋಣ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ವೈ ಇಂಟು 1 ಅಂದರೆ ವೈ ಹಾಗೆ ಉಳ್ಕೊಳ್ಳುತ್ತೆ, ಪ್ಲಸ್ ವೈ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಫಾರ್ಮೆಟು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2y ಬರುತ್ತೆ, ಇಂಟು ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy by dx ಆಯಿತು. ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನು ಸಿಕೆಂಟ್ ಸ್ಕ್ವಯರ್ ಎಕ್ಸ್, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಹಾಗಾಗಿ ಸಿಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು 1 ಅಂದರೆ ಸಿಕೆಂಡ್ ಸ್ಕ್ವೇರ್ ಎಕ್ಸೇ ಬರುತ್ತೆ, ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು dy by dx ಆಯಿತು. ಅರ್ಥ ಆಯ್ತಾ? ಈ dy by dx ಟರ್ಮ್ಸ್ ಎಲ್ಲ ಒಂದು ಕಡೆ, ಇಂಡಿಪೆಂಡೆಂಟ್ ಆಫ್ dy by dx ಎಲ್ಲ ಒಂದು ಕಡೆ ಟ್ರಾನ್ಸ್ಫರ್ ಮಾಡೋಣ. ದಟ್ ಗಿವ್ಸ್ ಎಕ್ಸ್ ಇಂಟು dy by dx ಪ್ಲಸ್ 2y ಇಂಟು dy by dx ಮೈನಸ್ dy by dx ಈಸ್ ಈಕ್ವಲ್ ಟು ಸಿಕೆಂಟ್ ಸ್ಕ್ವಯರ್ ಎಕ್ಸ್ ಮೈನಸ್ ವೈ. ಈ ವೈನ ಆರ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಸೊ ಮೈನಸ್ ವೈ ಆಯಿತು. ನೋಡಿ ಇವು ಮೂರಲ್ಲೂ dy by dx ಇದೆ. ಟೇಕ್ dy by dx ಕಾಮನ್. dy by dxನ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 2y ಮೈನಸ್ 1 ಇಂಟು dy by dx ಈಸ್ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ವೈ.
ಸೊ ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ dy by dx is equal to secant square x minus y whole divided by x plus 2y minus 1. ಸೊ ದಟ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ಆ ಥರ ಆನ್ಸರ್ ಬರುತ್ತೆ. ನೆಕ್ಸ್ಟ್ 11th ಒನ್, ಇದು ಅರ್ಥ ಆಯ್ತಾ ಇದು? ನೆಕ್ಸ್ಟ್ 11th ಒನ್ ಸಾಲ್ವ್ ಮಾಡೋಣ. ಸೊ 11th one, sin square y plus cos xy is equal to k. So here k means k is any constant ಅಂತ ಅರ್ಥ. ಸೊ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಹೇಗೆ ಅಂತ, ಸೊ ನಾನೀಗ ಆಲ್ರೆಡಿ ನಿಮಗೆ sin square x ಇದ್ರೆ ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ sin square x ಇದ್ರೆ ಡಿಫ್ರೆನ್ಷಿಯೇಷನ್ ಅಂದ್ರೆ x ಸ್ಕ್ವೇರ್ ಫಾರ್ಮೆಟ್ ಬರುತ್ತೆ, 2x ಆಗುತ್ತೆ. ಸೊ ಹಾಗೇನೆ ಇದು sin square x ಇದ್ರೆ ಡಿಫ್ರೆನ್ಷಿಯೇಷನ್ 2 sin x, sin ಸ್ಕ್ವೇರ್ ಇದ್ರೆ 2 sin x, ಆಮೇಲೆ sin x ಗೆ ಡಿಫ್ರೆನ್ಷಿಯೇಷನ್ cos x ಅಂತ ಹೇಳಿ ಬರೀತಿದ್ವಿ. ಬಟ್ ಇಲ್ಲಿ y ಇರೋದ್ರಿಂದ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಆಸ್ ಇಟ್ ಈಸ್ ಎಕ್ಸ್ ಫಾರ್ಮೆಟ್ ಅಲ್ಲೇ ಬರುತ್ತೆ, 2 sin y ಆಗುತ್ತೆ. ಅದಾದ್ಮೇಲೆ sin y ಗೆ ಡಿಫ್ರೆನ್ಷಿಯೇಷನ್ cos y ಅಂತ ಬರುತ್ತೆ. ಅದಾದ್ಮೇಲೆ ಅಗೈನ್ ನಾವೇನ್ ಮಾಡ್ಬೇಕಂದ್ರೆ ಈ y ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. y ಗೆ ಡಿಫ್ರೆನ್ಷಿಯೇಷನ್ ಏನು ಅಂದ್ರೆ dy by dx. ಸೊ ಹಾಗಾಗಿ dy by dx ಬರುತ್ತೆ. ಪ್ಲಸ್ cos xy ಇದೆ. ಸೊ ಈ cos xy ಗೆ ಡಿಫ್ರೆನ್ಷಿಯೇಷನ್ ಏನಂತ, cos x ಇದ್ದಿದ್ರೆ ಮೈನಸ್ sin x ಅಂತ ಬರಿತಿದ್ವಿ ಅಲ್ವಾ, ಹಾಗಾಗಿ ಇದು ಮೈನಸ್ sin xy ಅಂತ, ಅದು ಪೂರ್ತಿ xy ಪೂರ್ತಿ ಬರಿಬೇಕು. ಮೈನಸ್ sin x ಅಂತ ಬರೆದ್ಬಿಟ್ಟಿರಾ, ಮೈನಸ್ sin xy ಪೂರ್ತಿ ಬರಿಬೇಕು. ಅದಾದ್ಮೇಲೆ ನೋಡಿ x ಇಂಟು y ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. x ಇಂಟು y ಅನ್ನೋದು ಪ್ರಾಡಕ್ಟ್ ಅಲ್ಲಿ ಇದೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ 2 ಟರ್ಮ್ಸ್ ಬರುತ್ತೆ. ಸೊ ಆ 2 ಟರ್ಮ್ಸ್ ಬರೋದ್ರಿಂದ ನಾನು ಅದನ್ನ ವಿತ್ ಇನ್ ದ ಬ್ರಾಕೆಟ್ ಬರಿತೀನಿ. ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟಾಗೆ. x ಇಂಟು y ಪ್ರಾಡಕ್ಟ್ ಅಲ್ಲಿ ಇದೆ, ಆ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿದಾಗ 2 ಟರ್ಮ್ಸ್ ಬರುತ್ತೆ. ಹಾಗಾಗಿ ನಾನು x ಇಂಟು y ಬರೆಯೋದ್ರಿಂದ ಬ್ರಾಕೆಟ್ ನಲ್ಲಿ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿ ಬರಿತೀನಿ. x ನ ಹಾಗೆ ಬರಿತೀವಿ, y ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy by dx ಆಯಿತು. ಪ್ಲಸ್ y ನ ಹಾಗೆ ಬರೆದು x ಗೆ ಡಿಫ್ರೆನ್ಷಿಯೇಷನ್ 1, ಸೊ ಹಾಗಾಗಿ y ಹಾಗೆ ಉಳಿಸ್ತೀನಿ. ಈಸ್ ಈಕ್ವಲ್ ಟು k ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 0. ಈಸ್ ಇಟ್ ಕ್ಲಿಯರ್? ನಾನು ಹೇಳಿದ ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 2 sin theta into cos theta. ಸೊ 2 sin theta into cos theta means sin 2 theta. So that means this can be written as sin 2y into dy by dx. Next, multiply this minus sin xy term wise. So term wise multiply ಮಾಡಿದ್ರೆ minus into plus ಅಂದ್ರೆ minus, ಫಸ್ಟ್ x ಬರಿಬೇಕು ಇಂಟು sin xy. ನೋಡಿ ಇದು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತೀರಾ ಗೊತ್ತಾ, sin x ಸ್ಕ್ವೇರ್ ಅಂತ ಬರೆದು ಬಿಟ್ಟಿದ್ದೀರಾ, x ಇಂಟು x ಸ್ಕ್ವೇರ್ ಆಗುತ್ತೆ ಅಂತ. ಹಾಗೆ ಮಲ್ಟಿಪ್ಲೈ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಈ ಸೈನ್ ಒಳಗಡೆ ಇರುವಂತ ಆಂಗಲ್ ಅದು xy ಅನ್ನೋದು, ಅದನ್ನ ನಾವು x ಇಂದ ಮಲ್ಟಿಪ್ಲೈ ಮಾಡೋ ಹಾಗಿಲ್ಲ. ಆ ಎಕ್ಸು ಸೈನಿಗೆ ಮಾತ್ರ ಮಲ್ಟಿಪ್ಲೈ ಆಗೋದು, ಅಂದ್ರೆ ಸೈನ್ ಒಳಗಡೆ ಇರುವಂತ ಟೋಟಲ್ ಇದಿಷ್ಟಕ್ಕೂ ಸೇರಿಸಿ ಮಲ್ಟಿಪ್ಲೈ ಆಗೋದು. ಸೊ ಹಾಗಾಗಿ ಅದನ್ನ x ಇಂಟು sin y ಅಂತ ಬರಿಬೇಕು. ನೆಕ್ಸ್ಟ್ ಮೈನಸ್ ಇಂಟು dy by dx ಆಸ್ ಇಟ್ ಈಸ್, ಹಾಗೆ ಅದನ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ y ಇಂಟು sin xy, ಇದು ಅಷ್ಟೇ sin xy ಸ್ಕ್ವೇರ್ ಅಂತ ಬರೆದ್ಬಿಟ್ಟಿರಾ, ತಪ್ಪಾಗುತ್ತೆ. ನೆಕ್ಸ್ಟ್ dy by dx ಕಾಮನ್ ತಗೋಣ ಇವೆರಡರಲ್ಲಿ. ಸೊ ಇವೆರಡರಲ್ಲಿ dy by dx ಕಾಮನ್ ತಗೊಂಡ್ರೆ sin 2y minus x into sin xy. So into dy by dx. So transfer this minus y sin xy to RHS, that gives y into sin xy. Then cross multiplication. On cross multiplication, that gives dy by dx is equal to y sin xy whole divided by sin 2y minus x into sin xy. So this is the answer. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಫೈನ್. ನೆಕ್ಸ್ಟ್ ಅದೇ ಥರನೇ ಟೇಕ್ ದಿಸ್ 12th ಒನ್ ಆಸ್ ಹೋಮ್ ವರ್ಕ್. 12th ಒನ್ ನೀವೇ ಸಾಲ್ವ್ ಮಾಡಬೇಕು. ಸೈನ್ ಸ್ಕ್ವೇರ್ ಎಕ್ಸ್ಗೆ 2 sin x ಇಂಟು ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಸ್ಕ್ವೇರ್ ವೈಗೆ 2 cos y ಇಂಟು ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ.
ಸೊ 1ಗೆ ಡಿಫ್ರೆನ್ಷಿಯೇಷನು 0 ಆಗುತ್ತೆ. ಸೊ ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ಳಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ 13th ಒಂದು ಮಾಡ್ತೀನಿ ನಾನು. 13th ಒಂದು sin xy plus cos of x plus y is equal to 4. So again differentiate this with respect to x. Differentiate this with respect to x. sin xy ಈಗ ತಾನೇ ಹೇಳ್ಕೊಟ್ಟೆ ಅಲ್ವಾ, cos xy ನ ಹೇಗೆ ಮಾಡಿದ್ವಿ ಅದೇ ಥರನೇ sin xy ನ. sin xy ಗೆ ಡಿಫ್ರೆನ್ಷಿಯೇಷನು cos xy ಬರುತ್ತೆ. ಅದಾದ್ಮೇಲೆ ನೋಡಿ ನಾನು ಬ್ರಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. ಯಾಕೆ ಇಲ್ಲಿ ಬ್ರಾಕೆಟ್ ಓಪನ್ ಮಾಡ್ತಿದ್ದೀನಿ ಅಂದರೆ sin xy ಗೆ cos xy ಆಗೋಯ್ತು, x ಇಂಟು y ಪ್ರಾಡಕ್ಟಲ್ಲಿದೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ಎಕ್ಸ್ನ ಹಾಗೆ ಬರೀತೀರಾ, ವೈಗೆ ಡಿಫ್ರೆನ್ಷಿಯೇಷನು dy ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನು 1. ಸೊ ಇದಿಷ್ಟ ಆಯಿತು. ನೆಕ್ಸ್ಟ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಗೆ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಯಿತು ಡಿಫ್ರೆನ್ಷಿಯೇಷನ್. ಅದು ಮೈನಸ್ ಇರೋದ್ರಿಂದ ಅದನ್ನು ಬ್ರ್ಯಾಕೆಟ್ನಲ್ಲಿ ಬರಿತಾ ಇದ್ದೀನಿ, ಪ್ಲಸ್ ಆದಮೇಲೆ ಮೈನಸ್ ಬರ್ತಿದೆ ಅಲ್ವಾ, ಸೊ ಹಾಗಾಗಿ ವಿತಿನ್ ದ ಬ್ರ್ಯಾಕೆಟ್ ಬರಿತಾ ಇದ್ದೀನಿ. ಅದಾದಮೇಲೆ ಎಕ್ಸ್ ಪ್ಲಸ್ ವೈ ಇದೆ ಅಲ್ವಾ, ಆ ಎಕ್ಸ್ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕೆ 2 ಟರ್ಮ್ಸ್ ಬರುತ್ತೆ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ವೈಗೆ ಡಿ ವೈ ಬೈ ಡಿ ಎಕ್ಸ್ ಅಂತ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಅಂತ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ವಿತಿನ್ ದ ಬ್ರ್ಯಾಕೆಟ್ ಬರಿಬೇಕು. ಸೊ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 4ಗೆ ಡಿಫ್ರೆನ್ಷಿಯೇಷನು 0. ಅರ್ಥ ಆಯ್ತಾ ನಾ ಹೇಳಿದ್ದು? ನೆಕ್ಸ್ಟ್ ಮಲ್ಟಿಪ್ಲೈ ದಿಸ್ ಕಾಸ್ ಎಕ್ಸ್ ವೈ, ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಗಿವ್ಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ y into cos xy. Next minus into plus is minus sin of x plus y minus sin of x plus y into dy by dx is equal to 0. Take dy by dx common, so adenagade x into cos xy minus sin of x plus y into dy by dx is equal to, so y into cos xy ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ಆಗುತ್ತೆ, ಇದು ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನೋದು ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಅದನ್ನೇ ಫಸ್ಟ್ ಬರೆಯೋಣ, ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಇಂಟು ಕಾಸ್ ಎಕ್ಸ್ ವೈ. ಇದಾದ್ಮೇಲೆ ಇದಿಷ್ಟು ಟರ್ಮ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಹಾಗಾಗಿ dy by dx is equal to sin of x plus y minus y into cos xy divided by x into cos xy minus sin of x plus y ಆಗುತ್ತೆ. ಸೊ ಅದು ಆನ್ಸರ್ ಆಯಿತು. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಅದು 13th ಒಂದು. ನೆಕ್ಸ್ಟ್ 14th ಒಂದು. ನೋಡಿ ಇದು 14th ಒಂದು ಹೇಗೆ ಅಂತ, e to the power of y is equal to sin of x plus y. So differentiate this with respect to x. So e power y ಗೆ ಡಿಫ್ರೆನ್ಷಿಯೇಷನ್, e power x ಗೆ ಡಿಫ್ರೆನ್ಷಿಯೇಷನ್ ಏನು, e power x. ಸೊ ಹಾಗಾಗಿ e power y ಗೆ ಡಿಫ್ರೆನ್ಷಿಯೇಷನ್ e power y ಇಂಟು ಅದಾದ್ಮೇಲೆ y ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು, y ಗೆ ಡಿಫ್ರೆನ್ಷಿಯೇಷನ್ dy by dx. ನಾವು ಯೂಶಲಿ e ಪವರ್ x ಗೆ ಡಿಫ್ರೆನ್ಷಿಯೇಷನ್ ಏನಂದ್ರೆ e ಪವರ್ x ಇಂಟು x ಗೆ ಡಿಫ್ರೆನ್ಷಿಯೇಷನ್ 1, e ಪವರ್ x ಇಂಟು 1 ಅಂದ್ರೆ e ಪವರ್ x ಆಗುತ್ತೆ. ಹಾಗಾಗಿ ಬರೀ e ಪವರ್ x ಅಂತ ಬರಿತಾ ಇದ್ವಿ. ಬಟ್ ಇಲ್ಲಿ e ಪವರ್ y ಇರೋದ್ರಿಂದ e ಪವರ್ y ಗೆ ಡಿಫ್ರೆನ್ಷಿಯೇಷನ್ e ಪವರ್ y ಇಂಟು y ಗೆ ಡಿಫ್ರೆನ್ಷಿಯೇಷನ್ dy by dx ಅಂತ ಹೇಳಿ ಬರಿಬೇಕು. ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ, ಸೈನ್ ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಅದಾದ್ಮೇಲೆ 2 ಟರ್ಮ್ ಬರುತ್ತಲ್ವಾ, ಸೊ ಹಾಗಾಗಿ ಅದನ್ನ ವಿತ್ ಇನ್ ದ ಬ್ರಾಕೆಟ್ ಬರಿಬೇಕು. ಎಕ್ಸ್ ಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ವೈ ಗೆ ಡಿಫ್ರೆನ್ಷಿಯೇಷನ್ dy by dx. ನೆಕ್ಸ್ಟ್ ದಟ್ ಇಂಪ್ಲೈಸ್ e ಪವರ್ y ಇಂಟು dy by dx. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಟರ್ಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದಟ್ ಗಿವ್ಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು dy by dx. Transfer that cos of x plus y into dy by dx to LHS, that gives e power y into dy by dx minus
ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು dy by dx is equal to cos of x plus y. ಆ cos of x plus y ನ ಹಾಗೆ ಉಳಿಸ್ಕೋತೀನಿ. ಇವೆರಡರಲ್ಲಿ dy by dx ಕಾಮನ್ ತಗೊಂಡ್ರೆ e ಪವರ್ y ಮೈನಸ್ cos of x plus y ಇಂಟು dy by dx is equal to cos of x plus y. ನೆಕ್ಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ dy by dx is equal to cos of x plus y whole divided by e power y minus cos of x plus y. So this is the answer. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ಥರನೇ 15th ಒಂದು ನೀವೇ ಮಾಡ್ಕೊಳ್ಳಿ. sin of xy, sin xy ಇದ್ರೆ ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. cos of x plus y ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಸೊ ಅದನ್ನೆಲ್ಲ ಒನ್ ಸೈಡ್ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಇದಿಷ್ಟು ಇವತ್ತಿನ ಕ್ಲಾಸ್ ಇದು. ನೆಕ್ಸ್ಟು ಇನ್ನೊಂದಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ ಎಕ್ಸಾಮಿಗೆ ಕೇಳಿರೋವಂಥದ್ದು ಮತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳಿರೋವಂಥ ಪ್ರಾಬ್ಲಮ್ಸ್ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ಫೈನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.